ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಸಾಲೆ ಟೀ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಶೀತ, ನೆಗಡಿ, ಕೆಮ್ಮು ಏನೇ ಇದ್ದರೂ ಟೀ ಕುಡಿಯೋದ್ರಿಂದ ಬೇಗ ವಾಸಿಯಾಗುತ್ತೆ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಶುಂಠಿ, 3 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆ, 3 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1.5 ಟೇಬಲ್ ಸ್ಪೂನಷ್ಟು ಟೀ ಪುಡಿ, 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ ಶುಂಠಿ, ಚಕ್ಕೆ, ಲವಂಗ ಏನಿದೆ ಈ ಮಸಾಲೆಯನ್ನು ಸ್ವಲ್ಪ ಚೆಚ್ಕೋಬೇಕಾಗತ್ತೆ. ನೋಡಿ, ಚೆಚ್ಚಿ ಹಾಕ್ಕೊಂಡಿದ್ದು ನಿಮ್ಗೆ ಒಳ್ಳೆ ಫ್ಲೇವರ್, ರುಚಿ ಸಿಗುತ್ತೆ ನಾಲಿಗೆಗೆ. ಡೈರೆಕ್ಟಾಗಿ ಹಾಕ್ಕೊಂಡಿದ್ದು ಫ್ಲೇವರ್ ಅಷ್ಟು ಬಿಡೋದಿಲ್ಲ. ಈ ಟೀನ ನೀವು ವಾರಕ್ಕೆ ಒಮ್ಮೆ ಕುಡಿಯೋದ್ರಿಂದ ನಿಮಗೆ ತಲೆನೋವು ಬರೋದಾಗಲಿ, ಕೋಲ್ಡ್ ಆಗಲಿ, ಶೀತ ಆಗಲಿ ಯಾವುದೂ ಬರೋದಿಲ್ಲ. ವಾತಾವರಣ ಹೇಗಿದೆ ಅಂದರೆ ಹೊರಗಡೆ ಮಳೆ ಬರ್ತಾಯಿದೆ, ಚಳಿ ಆಗ್ತಿದೆ. ಈ ಟೈಮಲ್ಲಿ ಕಾಮನಾಗಿ ಎಲ್ರಿಗೂ ಕೋಲ್ಡು, ನೆಗಡಿ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಮಸಾಲೆ ರೆಡಿ ಇದೆ. ನಾನೀಗ ಪಾತ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವೀಗ ಏನು ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಆ ಮಿಶ್ರಣವನ್ನು ಹಾಕ್ಕೊಂಡು 1 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಮಸಾಲೆನ. ನಾವು ಅದನ್ನು ನೋಡಿ, ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದು 1 ನಿಮಿಷ ಕುದಿದ ಮೇಲೆ ನಾನೀಗ 1.5 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಕಡೆ ಮಳೆಗಾಲ ಆಗಿರೋದ್ರಿಂದ ಎಲ್ಲರಿಗೂ ತಲೆನೋವು, ಕೋಲ್ಡು, ನೆಗಡಿ ಸರ್ವೇ ಸಾಮಾನ್ಯ ಆಗೋಗಿದೆ. ಆವಾಗವಾಗ ಈ ಟೀ ಮಾಡ್ಕೊಂಡು ಕುಡಿತಾರೆ, ತುಂಬ ಒಳ್ಳೆಯದು. ಮಾಡೋದು ತುಂಬ ಸುಲಭ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀವು ಟೀ ಮಾಡ್ಕೊಳ್ಬೋದು. ಹೊರಗಡೆ ಕಾಸು ಕೊಟ್ಟು ಕುಡಿಯೋದೇನು ಬೇಡ. ನಾನೀಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಹಾಕಿ ಒಂದು 3 ಮಿನಿಟ್ಸ್ ಸಾಕು ನಿಮಗೆ. ಅದು ಹಿಂದೆಯೇ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕಿ ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದ್ದು ಮಿಕ್ಸ್ ಆಗಬೇಕು. ಇದು ಆಲ್ಮೋಸ್ಟ್ ರೆಡಿ ಇದೆ. ಇಷ್ಟು ಒಂದು 5 ನಿಮಿಷದೊಳಗಡೆ ನಿಮಗೆ ಟೀ ರೆಡಿ ಆಗಿಬಿಡುತ್ತೆ. ನೋಡಿ, ನಾನು ಈ ಟೀ 2 ಕಪ್ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು. ಅದು ನಿಮಗೆ ಇನ್ನೂ ಸ್ವಲ್ಪ ಡಾರ್ಕಾಗಿ ಬೇಕು ಟೀ, ನಾವು ಇನ್ನೂ ಡಾರ್ಕಾಗಿ ಕುಡಿತೀವಿ ಅಂದರೆ ನೀವು ಇನ್ನೂ ಅರ್ಧ ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೋಬೋದು. ಇಲ್ಲ ನಮಗೆ ಶುಗರ್ ನಾವು ಕುಡಿಯೋದಿಲ್ಲ ಅಂತ ಅಂದಾಗ ನೀವು ಶುಗರ್ ಜಾಗದಲ್ಲಿ ಬೆಲ್ಲ ಹಾಕ್ಕೊಂಡು ಕೂಡ ನೀವು ಕುಡಿಬೋದು. ನೋಡ್ತಾ ಇರ್ಬೋದು ನೀವು ಟೀ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಈ ರೆಸಿಪಿನ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ನಂತರ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಾನು ಮಾಡುವ ವೀಡಿಯೋಸ್ನೆಲ್ಲ ನೋಡಿ ನನಗೆ ಎನ್ಕರೇಜ್ ಮಾಡೋದ್ರಿಂದ ನಾನು ಮುಂದೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಮಾಡ್ತೀನಿ. ಆರೋಗ್ಯಕರವಾದದ್ದು ಎಲ್ಲ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.